ಬರೀ ಕಲಬುರಗಿ ಮಾತ್ರ ಅಲ್ಲ, ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಮಳೆ ಮುಂದುವರೆದಿದೆ. ಸಹಜವಾಗಿ ಅಲ್ಲೂ ಕೂಡ ಸಾಲು ಸಾಲು ಅವಾಂತರಗಳು ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಸೃಷ್ಟಿಯಾಗಿದೆ. ಬೀದರ್ ನಗರದ ಶಿವನಗರ ವೃತ್ತದ ಬಳಿ ರಸ್ತೆ ಸಂಪೂರ್ಣವಾಗಿ ಜಲಮಯ ಆಗಿದೆ. ರಸ್ತೆ ಮೇಲೆ 2 ರಿಂದ 3 ಅಡಿ ನೀರು ನಿಂತಿದೆ, ಕೆರೆಯಂತೆ ಭಾಸವಾಗ್ತಾ ಇದೆ. ವಾಹನ ಸವಾರರು ಸಹಜವಾಗಿಯೇ ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ಸನ್ನಿವೇಶ ಈ ಮಳೆಯಿಂದ ಸೃಷ್ಟಿಯಾಗಿರುವಂಥದ್ದು. ಬೀದರ್ ನಗರದಲ್ಲಿ ಇದು ಮಳೆ ತಂದಂತಹ ಅವಾಂತರ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಪ್ರಮುಖ ರಸ್ತೆಗಳಲ್ಲಿಯೇ ನೀರು ನಿಂತಿದೆ, 2 ರಿಂದ 3 ಅಡಿಯಷ್ಟು ನೀರು. ಅಲ್ಲಿ ಗುಂಡಿಗಳಲ್ಲಿದ್ದಾವೆ, ಮ್ಯಾನ್ ಹೋಲ್ಗಳಲ್ಲಿದ್ದಾವೆ, ಒಂದೂ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ. ಅದರಲ್ಲಿಯೇ ವಾಹನ ಸವಾರರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜಿಲ್ಲೆ ಬೀದರಲ್ಲಿ ಬೆಳಗಿಂದ ಸತತವಾಗಿ ಧಾರಾಕಾರ ಮಳೆ ಸುರಿತಾ ಇರುವಂಥದ್ದು. ಹೀಗಾಗಿ ಒಂದು ರೀತಿಯ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವಂಥದ್ದು. ಒಂದು ರೀತಿಯ ನೋಡ್ಬೋದು, ಒಂದು ರೀತಿಯ ಅವಾಂತರಗಳು ಕೂಡ ಬೀದರ್ ನಗರದಲ್ಲಿ ಸೃಷ್ಟಿಯಾಗಿರುವಂಥದ್ದು. ನಾವೀಗ ಬೀದರ್ನ ಶಿವನಗರ ಸಿಗ್ನಲ್ ಇದ್ದೀವಿ. ನೋಡ್ಬೋದು ಯಾವ ರೀತಿಯ ಪ್ರಮುಖ ಒಂದು ರಸ್ತೆ ಇದೆ. ರಸ್ತೆ ಯಾವ ರೀತಿ ಒಂದು ರೀತಿಯ 3 ರಿಂದ 4 ಅಡಿ ನೀರು ನಿಂತು ಒಂದು ರೀತಿಯ ವಾಹನಸವರು ಹೈರಾಣ ಆಗಿದ್ದಾರೆ. ಬರ್ತಾ ಇರುವಂಥ ದೃಶ್ಯಗಳು ನೋಡ್ಬೋದು. ಆಟೋ ಸಂಪೂರ್ಣವಾಗಿ 3 ರಿಂದ 4 ಅಡಿ ನೀರಲ್ಲಿ ಯಾವ ರೀತಿ ಬರ್ತಾ ಇದೆ ಒಂದು ದೃಶ್ಯಗಳು ನೋಡ್ತಾ ಇರ್ಬೋದು. ಯಾವ ರೀತಿ ಸಂಪೂರ್ಣವಾಗಿ ಒಂದು ನೀರಲ್ಲಿ ಬರ್ತಾ ಇದೆ, ಅರಸಾಸ ಪಡ್ತಾ ಇದ್ದಾರೆ ಅನ್ನೋದು ಇದು ಪ್ರಮುಖ ಒಂದು ರೀತಿಯ ಬೀದರ್ ಟು ಕಲಬುರಗಿಯ ಪ್ರಮುಖ ರಸ್ತೆಯಲ್ಲಿ ಯಾವ ರೀತಿ ಒಂದು 3 ರಿಂದ 4 ಅಡಿ ನೀರು ನಿಂತಿದೆ ಅನ್ನುವಂಥ ದೃಶ್ಯಗಳು ನೋಡ್ಬೋದು. ಆಟೋಗಳು ಯಾವ ರೀತಿ ಅರಸಾಸ ಪಟ್ಟು ಬರ್ತಾ ಇರುವಂಥದ್ದು, ವಾಹನ ಸವಾರರು ಕೂಡ ಯಾವ ರೀತಿ ಅರಸಾಸ ಪಟ್ಟು ಬರ್ತಾ ಇದ್ದಾರೆ. ಇದು ಪ್ರಮುಖ ರಸ್ತೆಯಲ್ಲಿ ಬೆಳಗಿಂದ ಏನೋ ಧಾರಾಕಾರ ಮಳೆ ಆಗ್ತಿದೆ. ಹಾಗಾಗಿ ಒಂದು ರೀತಿಯ ಪ್ರಮುಖ ರಸ್ತೆ ನೋಡ್ಬೋದು ಯಾವ ರೀತಿ ಕೆರೆ ಅಂತ ಆಗಿರುವಂಥದ್ದು. ಈ ಕಡೆ ಕೂಡ ನೋಡ್ಬೋದು ಸಂಪೂರ್ಣವಾಗಿ ಯಾವ ರೀತಿ ನೀರು ತುಂಬಿ ಸಂಪೂರ್ಣವಾಗಿ ಒಂದು ರೀತಿಯ ಕೆರೆ ಅಂತ ಆಗಿರುವಂಥದ್ದು. ಇದು ಪ್ರಮುಖ ರಸ್ತೆ, ಒಳಚರಂಡಿ ವ್ಯವಸ್ಥೆ ಏನು ಸಂಪೂರ್ಣವಾಗಿ ಇಲ್ಲ. ಹೀಗಾಗಿ ಒಂದು ರೀತಿಯ ಒಂದು ನೀರು ಈ ಕಡೆ ಬರ್ತಾ ಇರುವಂಥದ್ದು. ಈ ಕಡೆ ಕೂಡ ವಾಹನ ಸವಾರ ನೋಡ್ತಾ ಇರ್ಬೋದು.